ಮತ್ತೆ ಸುಮ್ಮನೆ ಹಂಗೆ. ಹೆಂಗೆ ಹೆಂಗೆ ಹೋಗೋಣ ಆಗಿದ್ರೆ ಇದು ಅದೇ. ಯಾವುದು? ಅದೇ ಕಣೋ, ನಿಂಗೆ ಸುಮ್ಮನೆ ನಗಬೇಕು ಅನ್ಸುತ್ತೆ. ಅವಳ ಜೊತೆಲಿದ್ರೆ ಜೊತೆಲೇ ಇರೋಣ ಅನ್ಸುತ್ತೆ. ದೂರ ಆದ್ರೆ ಹತ್ರ ಆಗೋಣ ಅನ್ಸುತ್ತೆ. ಮೂರೊತ್ತು ಅವಳದೇ ನೆನಪಾಗುತ್ತೆ. ನೆನಪಾದ್ರೆ ಹೃದಯನ ಪರ್ರ ಅಂತ ಕೆರ್ಕೋಬೇಕು ಅನ್ಸುತ್ತೆ. ಊಟ ತಿಂಡಿ ಬೇಡ ಅನ್ಸುತ್ತೆ. ಹಿಂಗೆ ಹೆಂಗೆಂಗೋ ಆಗುತ್ತೆ ಅಲ್ವಾ? ಹಾಗಾದ್ರೆ ಇದು ಗುಣಪಡಿಸಲಾಗದ ರೋಗದ ಲಕ್ಷಣ ಕಣೋ. ಏಯ್, ಅದ್ಯಾವ ರೋಗನೋ? ಅದೇ ಕಣೋ, ಎಲ್ಲ ಪ್ರೇಮ ರೋಗಿಗಳಿಗೂ ಯಾವತ್ತೂ ವಾಸಿ ಆಗದಿರೋ ರೋಗ, ಲವ್ ರೋಗ. ಅಯ್ಯೋ ನೀನ ಏನು ಅನ್ಕೊಂಡ್ ಗಾಬರಿ ಆಗೋದ್ನಲ್ಲೋ. ಏನೇನು ಅನ್ಕೋಬೇಡ, ಸರಿಯಾದ ದಾರಿಲೇ ಇದ್ಯಾ. ಕ್ಯಾರಿಯನ್ ಮೈ ಬಾಯ್, ಕ್ಯಾರಿಯನ್. ದೇವ್ರು ಒಳ್ಳೇದ್ ಮಾಡ್ಲಿ. ಸರಿ. ದೇವರು ನಿನ್ಗೂ ಅಕ್ಕ ಬಾಣ್ಗೂ 1 ವರ್ಷ ಆಯಿಸ್ಕೊಟ್ಟು ಯಾವಾಗ್ಲೂ ಹಿಂಗೆ ಪ್ರೀತಿಯಿಂದ ಲವ್ ಮಾಡ್ಕೊಂಡಿರೋ ಥರನೇ ಮಾಡ್ಲಿ. ಸರಿ ಬಮ್ಮೈದಾ, ಬಾಯ್ ಕಣೋ. ರೀ, ಈ ಮದುವೆ ವಿಷಯನ ಇಲ್ಲಿಗೆ ಕೈ ಬಿಡೋಕ್ಕಾಗಲ್ವಾ? ಯಾಕೆ? ರೀತು ನೋಡಕ್ಕಾಗ್ತಾ ಇಲ್ಲ ರೀ. 3 ಹೊತ್ತು ರೂಮಲ್ಲೇ ಕೂತ್ಕೊಂಡು ಅಳ್ತಾ ಇರ್ತಾಳೆ. ಊಟ ತಿಂಡಿ ಮಾಡಿದ್ಲು, ಇಲ್ಲ ಅಂದ್ರೆ ಇಲ್ಲ. ನಾನೇ ಬಲವಂತ ಮಾಡಿ 1-2 ತುತ್ತು ತಿನ್ಸಿದ್ರೆ ತಿಂತಾಳೆ ಅಷ್ಟೆ. ಇಂಥ ಪರಿಸ್ಥಿತಿಲಿ ಮದುವೆ ಅಂದ್ರೆ ಹೇಗೆ? ಹೇಗೆ ಅಂದರೆ 4 ದಿನ ಉಪವಾಸ ಇರ್ತಾಳೆ, ಆಮೇಲೆ ಸರಿ ಹೋಗ್ತಾಳೆ ಅಷ್ಟೇ. ಅಲ್ಲ ರೀ, ನಮ್ಮ ಮಗಳು ಇಷ್ಟಕ್ಕೆ ವಿರುದ್ಧವಾಗಿ ಮದುವೆ ಮಾಡಿಸಿ ನಾವು ಸಾಧಿಸೋದಾದ್ರೂ ಏನಿದೆ? ಊರ್ಮಿಳ, ನಮ್ಮ ಮಗಳನ್ನ ಹೀಗೆ ಬಿಟ್ರೆ ಪ್ರೀತಿ 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 ಅಂತ ಕರ್ಗೋಗ್ತಾಳೆ. ನಮ್ಮ ಮಗಳನ್ನ ನಾವು ಜೋಪಾನ ಮಾಡ್ಕೊಳ್ಳೇಬೇಕು. ಆದಷ್ಟು ಬೇಗ ಅವಳ ಕುತ್ತಿಗೆ 3 ಗಂಟೆ ಹಾಕಿಸ್ಲೇಬೇಕು. ಇದೊಂದೇ ಪರಿಹಾರ. ನನಗೆ ನನ್ನ ಮಗಳನ್ನ ಒದ್ದಾಡಿಸ್ಬೇಕು ಅಂತ ಆಸೆನ ಊರ್ಮಿಳ. ಇದನ್ನ ಬಿಟ್ಟು ನನಗೆ ಬೇರೆ ದಾರಿನೇ ಕಾಣಿಸ್ತಾ ಇಲ್ಲ. ಸದ್ಯಕ್ಕೆ ಮದುವೆ ವಿಚಾರನ ಮುಂದಕ್ಕೆ ಹಾಕಕ್ಕಾಗಲ್ವಾ ರೀ? ಸಾಧ್ಯನೇ ಇಲ್ಲ ಊರ್ಮಿಳ. ಊರ್ಮಿಳ, ನೀನೇ ಹೇಳು, ನಾನು ಯಾವತ್ತಾದರೂ ನನ್ನ ಮಗಳ ವಿರುದ್ಧವಾಗಿ ನಡ್ಕೊಂಡಿದ್ದೀನ? ನಾನು ಅವಳನ್ನ ಎಷ್ಟು ಪ್ರೀತಿ ಮಾಡಿದ್ದೀನಿ, ಮುದ್ದು ಮಾಡಿ ಬೆಳೆಸಿದ್ದೀನಿ, ನನ್ನ ತಲೆ ಮೇಲೆ ಹೊತ್ಕೊಂಡು ತಿರುಗಾಡಿದ್ದೀನಿ. ಈಗ ನಾನು ಆ ಹುಡುಗ ಬೇಡ ಅಂತ ಇದ್ದೀನಿ ಅಂತಂದರೆ ಇದರಲ್ಲಿ ಏನೋ ಸತ್ಯ ಇದೆ ಅಂತ ಅವಳು ಯಾಕೆ ಅನ್ನಿಸ್ತಾ ಇಲ್ಲ? ನಮ್ಮಪ್ಪ ಹೇಳ್ತಾ ಇರೋದು ನನ್ನ ಒಳ್ಳೇದಕ್ಕೆ ಅಂತ ಅವ್ಳು ಯಾಕೆ ಗೊತ್ತಾಗ್ತಾ ಇಲ್ಲ? ಇಷ್ಟು ಪ್ರೀತಿ ಮಾಡ್ತಾ ಇರೋ ನನಗಿಂತ ನಿನ್ನೆ ಮೊನ್ನೆ ಬಂದಿರೋ ಹುಡುಗ ಹೆಚ್ಚಾದ ಊರ್ಮಿಳ. ಏನೋ ಹುಡುಗ ಬುದ್ಧಿರಿ, ನಿಧಾನವಾಗಿ ಅರ್ಥ ಮಾಡಿಸ್ಬೋದಾಗಿತ್ತು. ನೀವಿಷ್ಟು ಬೇಗ ಎಂಗೇಜ್ಮೆಂಟ್ ಮದುವೆ ಎಲ್ಲ ಇಟ್ಕೊಂಡ್ರೆ ಅವಳು ಇನ್ನಷ್ಟು ಕುಗ್ಗಿ ಹೋಗ್ತಾಳೆ ರೀ. ಇದು ನನ್ನ ಮಗಳು ಒಬ್ಬಳ ಜೀವನದ ಪ್ರಶ್ನೆ ಅಲ್ಲ ಊರ್ಮಿಳ. ಇದರಲ್ಲಿ ನಮ್ಮ ಕೋಟೆ ಮನೆ ಘನತೆ ಕೂಡ ಇದೆ. ಇದಕ್ಕೇನಾದರೂ ಸ್ವಲ್ಪ ಕುಂದು ಬಂದರೆ ನಮ್ಮ ಅಣ್ಣ ಅದಕ್ಕೆ ತಲೆ ತಗ್ಗಿಸ್ಬೇಕಾಗತ್ತೆ. ಊರ್ಮಿಳ, ಯಾವತ್ತೂ ನಾನು ಅದಕ್ಕೆ ಅವಕಾಶ ಕೊಡೋದಿಲ್ಲ ರೀ. ನಾವು ನಮ್ಮ ಮಾನ ಮರ್ಯಾದೆಗೆ ಹೆದರ್ಕೊಂಡು ನಮ್ಮ ಮಗಳ ಜೀವನ ಹಾಳು ಮಾಡೋಕ್ಕಾಗತ್ತಾ? ನಾವು ಅಷ್ಟೊಂದು ಸ್ವಾರ್ಥಿಗಳ? ಯಾಕ್ರಿ ನಗ್ತಾ ಇದ್ದೀರಾ? ಯಾಕೂ ಇಲ್ಲ ಊರ್ಮಿಳ, ಸುಮ್ಮನೆ ನಗು ಬಂತು. ಊರ್ಮಿಳ, ಅಮ್ಮ, ನಿನಗೆ ಸತ್ಯ ಬದಲಾಗ್ತಾಳೆ ಅಂತ ಅನ್ಸತ್ತಾ? ಬದಲಾಗೋದ ಅದಕ್ಕೆ ಅವಕಾಶನೇ ಇಲ್ಲ ಬಿಡು. ಬೇಡ ಅಂದಿದ್ದನ್ನ ಮಾಡೋದು, ಚಿಕ್ಕ ವಿಷಯನ ದೊಡ್ಡದು ಮಾಡಿ ರಾದ್ಧಾಂತ ಮಾಡೋದು. ದೊಡ್ಡವರು ಚಿಕ್ಕವರು ಅಂತ ನೋಡದೆ ಮರ್ಯಾದೆ ಇಲ್ಲದೆ ಮಾತಾಡೋದು. ಇಂಥವ್ರು ಬದಲಾಗ್ತಾರಾ?
ಭ್ರಮೆ. ಹೌದಮ್ಮ, ನನಗೂ ಹಾಗೆ ಅನ್ಸತ್ತೆ. ಮೊನ್ನೆ ಆ ಹುಡುಗ ಎಕ್ಸಾಮ್ ಬರೆಯೋದಕ್ಕೆ ಆಗ್ಲಿಲ್ಲ ಅನ್ನೋ ವಿಷಯಕ್ಕೆ ಎಷ್ಟು ದೊಡ್ಡ ರಾಧಾಂತ ಮಾಡಿದ್ಲು. ಅವನೇನೋ ಓದಿ ದೇಶನೇ ಉದ್ಧಾರ ಮಾಡ್ತಿದ್ದ ಅನ್ನೋ ಹಾಗೆ. ಹೋಗ್ಲಿ ಬಿಡು ಕೀರ್ತನ, ಅವಳ ಬಗ್ಗೆ ಮಾತಾಡಿ ಟೈಮ್ ವೇಸ್ಟು ಅಷ್ಟೇ. ಆದರೆ ನಮ್ಮನೆಗೆ ಯಾವ ತೊಂದರೆ ಆಗಬಾರ್ದು ನೋಡು, ಹಾಗೆ ನಾವು ನೋಡ್ಕೋಬೇಕು. ರಿತು ಮದುವೆಯಲ್ಲಿ ಅವಳಿಂದಾಗಲಿ ಅವಳ ಕಡೆಯವರಿಂದಾಗಲಿ ಯಾವ ತೊಂದರೆನೂ ಆಗದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಹಸ್ವಿರವ್ರೆ ಗೆಲ್ಲೋದು. ರಾಕೇಶ್ ಹತ್ರ ವಿದ್ಯೆ ಇದೆ. ನೀವೊಂದು ಪರೀಕ್ಷೆ ಬರೆಯೋದನ್ನ ಕಿತ್ಕೊಂಡಿರ್ಬೋದು, ಆದರೆ ಅವ್ನ ವಿದ್ಯೆನಲ್ಲ. ಇವತ್ತಲ್ಲ ನಾಳೆ ಅವ್ನು ಗೆದ್ದೇ ಗೆಲ್ತಾನೆ. ಕಾಲ ಎಲ್ಲದಕ್ಕೂ ಉತ್ತರ ಕೊಟ್ಟೆ ಕೊಡುತ್ತೆ. ಕೀರ್ತನ, ನೀನು ಯಾಕೆ ಹೋಗಿ ಹೋಗಿ ಇವಳ ಜೊತೆ ವಾದ ಮಾಡ್ತಿದ್ಯಾ? ದೊಡ್ಡವರು ಒಂದು ಮಾತು ಹೇಳಿದ್ದಾರೆ, ಗುದ್ದಾಡಿದ್ರು ಗಂಧದ ಜೊತೆ ಗುದ್ದಾಡಬೇಕು ಅಂತ. ನೀನು ನೋಡಿದ್ರೆ ಇವಳ ಜೊತೆ ಮತ್ ನೋಡಮ್ಮ, ಇವಳನ್ನ ಸರಿಯಾಗಿ ಎಜುಕೇಶನ್ನೇ ಇಲ್ದೇ ಇರೋರು ಎಜುಕೇಶನ್ ಬಗ್ಗೆ ಲೆಕ್ಚರ್ ಕೊಡ್ತಾ ಇದ್ದಾರೆ. ಯಾರ ಹತ್ರ ಯಾವ್ದಿಲ್ವೋ ಅವ್ರಿಗೆ ಅಲ್ವಾ ಅದ್ರ ಬೆಲೆ ಚೆನ್ನಾಗಿ ಗೊತ್ತಿರೋದು. ಮೈ ಗಾಡ್ ಸತ್ಯ, ಎಷ್ಟು ಮಾತಾಡ್ತಿದ್ಯಾ ನೋಡು. ಏನು ಇಲ್ದಿರೋ ನೀನೇ ಇಷ್ಟೊಂದೆಲ್ಲ ಮಾತಾಡ್ತಿದ್ಯಾ ಅಂದಮೇಲೆ ಇನ್ನು ನನ್ನ ಕ್ವಾಲಿಫಿಕೇಶನ್ಗೆ ನಾನೆಷ್ಟು ಮಾತಾಡಬೇಕು ಹೇಳು? ವಿದ್ಯೆ ಅಂತೆ ವಿದ್ಯೆ, ಬುಲ್ಶಿಟ್. ಕೀರ್ತನ, ವಿದ್ಯೆಗೆ ವಿನಯನೇ ಭೂಷಣ ಅಂತಾರೆ. ನೀನೆಷ್ಟೇ ಓದಿರ್ಬೋದು, ಆದರೆ ವಿದ್ಯೆ ಬಗ್ಗೆ ಹಗುರವಾಗಿ ಮಾತಾಡಿದರೆ ನನಗೆ ಆಗಲಿ ಅಕ್ಕಿಗೆ ಆಗಲಿ ಇಷ್ಟ ಆಗೋದಿಲ್ಲ. ರಾಕೇಶ್ ವಿಷಯದಲ್ಲಿ ನಾವು ತಪ್ಪು ಮಾಡಿದ್ದೀವಿ. ಈಗ ತಪ್ಪು ಮಾತಾಡೋದು ಬೇಡ. ಚಿಕ್ಕಪ್ಪ, ಅವನು ಮಾಡಿರೋದಕ್ಕೆ ನಾವು ಮಾಡಿರೋದು ಕಡಿಮೆನೆ. ನೀವು ಸತ್ಯನ ಪರ ವಹಿಸ್ಕೊಂಡು ಮಾತಾಡಬೇಡಿ ಪ್ಲೀಸ್. ಕೀರ್ತನ, ಇಲ್ಲಿ ನಾನು ಯಾರ ಪರನೂ ವಹಿಸ್ತಾ ಇಲ್ಲ. ರಾಕೇಶ್ನ ರೀತಿಯಿಂದ ದೂರ ಇಡೋದಷ್ಟೇ ನಮ್ಮ ಕೆಲಸ. ಹಾಗಂತ ರಾಕೇಶ್ನ ಯಾವುದೇ ಕನಸುಗಳನ್ನ ಸಾಯಿಸೋ ಹಕ್ಕು ನಮಗಿಲ್ಲ. ನೋಡಮ್ಮ ಸತ್ಯ, ನಮಗೆ ರಾಕೇಶ್ ಮೇಲೆ ಯಾವುದೇ ದ್ವೇಷ ಇಲ್ಲ. ಹಾಗಂತ ರಾಕೇಶ್ ರಿತು ತಂಟೆಗೆ ಬಂದರೆ ಮಾತ್ರ ನಾನು ಸುಮ್ಮನೆ ಇರೋದಿಲ್ಲ. ಹಲೋ, ಸೂಪರ್ ಬ್ಯಾಂಡ್ ಸೌಂಡ್ ಸಿಸ್ಟಮ್ ಅವರಾ? ನಾನು ಕಾರುಬಲೆಯಿಂದ ಕಾಲ್ ಮಾಡ್ತಾ ಇರೋದು. ನಾಳೆ ಸೌಂಡ್ ಸಿಸ್ಟಮ್ ಸಿಗುತ್ತಾ? ರೀ, ಪ್ಲ್ಯಾನ್ ಮಾಡಿದೆ ಇವಾಗಲ್ದೆ ಮತ್ತೆ ಯಾವಾಗ ಹೇಳೋದು? ಬರ್ತೀರಾ ಇಲ್ವಾ? ಚಾರ್ಜಸ್ ಎಷ್ಟು? ರೀ, ಅಷ್ಟೊಂದು ಯಾರ್ರೀ ಕೊಡ್ತಾರೆ? ಅದು ಹಳ್ಳೀಲಿ 3000 ಅಷ್ಟೇ. ನನ್ನ ಕೈಲಾಗೋದು ಅಷ್ಟೇ ರೀ. ನನ್ನ ಕೈಲಿ ಕೊಡೋಕ್ಕಾಗೋದು ಆಗೋದಾ ಇಲ್ವಾ? ಬಿಡಿ, ನಾನು ಬೇರೆಯವ್ರಿಗೆ ಹೇಳ್ತೀನಿ. ಹಾಗೆ ಬನ್ನಿ, ದಾರಿಗೆ ಬುಕ್ ಮಾಡ್ಕೊಳ್ಳಿ. ಶಾರ್ಪ್ 8 ಗಂಟೆಗೆ. ಲೊಕೇಶನ್ ಗೊತ್ತಲ್ಲ, ಕಾರುಬಲೆ. ವಾವ್ ದಿವ್ಯಾ, ನಾಳೆ ಮಾವನ ಮುಂದೆ ಗ್ರ್ಯಾಂಡಾಗಿ ಎಂಟ್ರಿ ಕೊಡೋಕ್ಕೆ ಸಖತ್ತಾಗೆ ಪ್ಲ್ಯಾನ್ ಮಾಡ್ಕೊಂಡಿದ್ಯಾ. ಎಲ್ಲರೂ ನೋಡ್ತಿದ್ದ ಹಾಗೆ ಶಾಕ್ ಆಗಿಬಿಡ್ಬೇಕು. ಮಾವ ನನ್ನನ್ನು ಅಷ್ಟು ಕೀಳಾಗಿ ನೋಡಿದ್ರಲ್ಲ, ನಾಳೆ ನೋಡಿ ನಿಮ್ಮ ಸೊಸೆ ಎಂಟ್ರಿನ. ಆದರೆ ನೀವು
ನಾನು ರಾಕೇಶ್ ಬಗ್ಗೆ ಕಟ್ಟಿದ ಕನಸಿಗೆ ಕೊಳ್ಳಿ ಇಟ್ಬಿಟ್ರಿ. ಅದಕ್ಕೆ ನನ್ಗವತ್ತು ತಡ್ಕೊಳ್ಳೋದಕ್ಕಾಗ್ಲಿಲ್ಲ. ಸತ್ಯ, ಈಗ ಇದನ್ನ ಇಲ್ಲಿ ನಿಲ್ಲಿಸೋದೇ ಒಳ್ಳೇದು. ನಾನು ಆಗ್ಲೇ ಹೇಳಿದ್ದೀನಿ ನಿಂಗೆ, ನಾನು ಇದನ್ನ ಉದ್ದೇಶಪೂರ್ವಕವಾಗಿ ಮಾಡಿಲ್ಲ ಅಂತ. ಇದು ನಿನಗೆ ಯಾಕೆ ಅರ್ಥ ಆಗ್ತಾ ಇಲ್ವೋ ನನಗೆ ಗೊತ್ತಾಗ್ತಾ ಇಲ್ಲ. ಅಥವಾ ಇದನ್ನೇ ನಮ್ಮ ವಿರುದ್ಧ ಬಳಸಬೇಕು ಅಂತ ಇದೆಯಾ? ನನಗೂ ಹೇಳಿದ್ದನ್ನೇ ಹೇಳಿ ಹೇಳಿ ಕೇಳಿದ್ದನ್ನೇ ಕೇಳಿ ಕೇಳಿ ಸಾಕಾಗಿ ಹೋಗಿದೆ. ರಾಕೇಶ್ಗೆ ಏನೇನು ಬೇಕೋ ಅದನ್ನು ಮಾಡ್ಕೊಡ್ತೀನಿ ಅಂತ ನಾನು ನಿನಗೆ ಹೇಳಿದ್ದೀನಿ. ಇದಕ್ಕಿಂತ ಹೆಚ್ಚು ಕೆಣಕಕ್ಕೆ ಹೋಗ್ಬೇಡ. ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ರೆ ಎಲ್ಲರಿಗೂ ಒಳ್ಳೇದು. ನನಗೂ ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇದೆ. ನೀನು ಕೊಡೋ ಬಿಟ್ಟು ಉಪದೇಶ ಕೇಳೋದಕ್ಕೆ ನನಗೆ ಟೈಮ್ ಇಲ್ಲ. ನೀನು ಓದದೇ ಇರಲಿ, ನಮಗದು ಮ್ಯಾಟರೇ ಆಗೋದಿಲ್ಲ. ಕೀರ್ತನ, ನಾನು ಹೇಳಿದ್ದು ಆ ಅರ್ಥದಲ್ಲಿ ಅಲ್ಲ. ಇನ್ನು ಸ್ವಲ್ಪ ಹೊತ್ತು ನಾನು ಇಲ್ಲೇ ಇದ್ರೆ ನನ್ನ ತಲೆ ಹಾಳಾಗಿ ಹೋಗ್ಬಿಡುತ್ತೆ. ಕೀರ್ತನ, ಲಕ್ಷ್ಮಣ ಹೇಳಿದ್ ಕೇಳಿಸ್ಲಿಲ್ವಾ? ಬಿಟ್ಟಾಕು. ಇನ್ನೆಷ್ಟು ದಿನ ಮಾತಾಡ್ತಾಳೆ ಇವಳು? ಇವಳ ಜೊತೆ ವಾದ ಮಾಡ್ತಾ ಇದ್ರೆ ಸಮಯ ನೆಮ್ಮದಿ ಎರಡೂ ಹಾಳಾಗತ್ತೆ. ನಾನು ಓದಿಲ್ಲ ಅನ್ನೋದನ್ನೇ ಎಷ್ಟು ಕೇವಲವಾಗಿ ಆಡ್ಕೊಂಡ್ಲು. ಕೆಲವ್ರಿಗೆ ಓದೋ ಪರಿಸ್ಥಿತಿ ಅನುಕೂಲ ಇರತ್ತೆ, ಕೆಲವರಿಗೆ ಇರಲ್ಲ. ಇಲ್ಲ, ನಾನ್ ಮತ್ತೆ ಓದ್ಬೇಕು, ಮುಂದುವರಿಸ್ಬೇಕು. ಚಿಕ್ಕ ವಯಸ್ಸಿನಲ್ಲಿ ಕಂಡ ಕನ್ಸನ್ನ ಈಗ್ಲಾದ್ರೂ ನನ್ಸ್ ಮಾಡ್ಕೋಬೇಕು. ಈ ವಿಷಯ ಅಮೂಲ್ ಬೇಬಿ ಹತ್ರ ಮಾತಾಡ್ಲಾ? ಅಮೂಲ್ ಬೇಬಿ ಒಳ್ಳೆಯವನು. ಇಂಥ ವಿಷಯ ಹೇಳಿದ್ರೆ ಪಕ್ಕ ಸಪೋರ್ಟ್ ಮಾಡ್ತಾನೆ. ಆದ್ರೆ ಇದೆಲ್ಲ ಸೀತಮ್ಮಂಗೆ ಇಷ್ಟ ಆಗಲ್ಲ. ಆ ಕಾರಣಕ್ಕೆ ಬೇಡ ಅನ್ಬಿಟ್ರೆ? ಇಲ್ಲ, ಅಮೂಲ್ ಬೇಬಿ ನನ್ನನ್ನು ಎಷ್ಟು ಕೇರ್ ಮಾಡ್ತಾನೆ. ಮನೆಯವ್ರ ಮುಂದೆನೂ ನನ್ನನ್ನು ಬಿಟ್ಕೊಡಲ್ಲ. ಯಾವಾಗ್ಲೂ ನೀನಾಗೆ ಇರ್ಬೇಕು ಸತ್ಯ, ನಿನಗೇನ್ ಬೇಕೋ ಅದನ್ನೇ ಮಾಡು ಅಂತಾನೆ. ಈಗ ನಾನು ಓದ್ತೀನಿ ಅಂದ್ರೆ ಯಾವುದೇ ಕಾರಣಕ್ಕೂ ಬೇಡ ಅನ್ನಲ್ಲ. ಬದಲಾಗಿ ನನ್ ಬೆನ್ನೆಲ್ಬಾಗಿ ನಿಲ್ತಾನೆ. ಅಲ್ಲ, ಮಿಸ್ಡಿತ್ತು ಹಾಸ್. ಇವತ್ತು ನೀನಲ್ಲಿರ್ಬೇಕಿತ್ತು. ಆ ಸತ್ಯಂಗೆ ಇವತ್ತು ನಾನು ಎಲ್ಲರ ಮುಂದೆ ಅದು ಹೇಗೆ ಹ್ಯೂಮಿಲೇಟ್ ಮಾಡಿದೆ ಗೊತ್ತಾ? ಅವಳು ಬಾಯಿಂದ ಒಂದೇ ಒಂದು ಮಾತು ಸಹ ಬರಲಿಲ್ಲ. ಮೈ ಗಾಡ್. ಹೌದಾ ನನಗೂ ಎಂಥ ಕೆಲಸ ಆಗೋಯ್ತು. ನಾನು ಅಲ್ಲಿ ಇರಬೇಕಾಗಿತ್ತು. ಯಾವಾಗಲೂ ಆ ಸತ್ಯ ಉರ್ಸೋಳು, ನಾವು ಊರ್ಕೊಳ್ಳೋದು, ಅದೇ ಆಗಿತ್ತು. ಫಸ್ಟ್ ಟೈಮ್ ಉಲ್ಟಾಗಿದೆ. ಅಯ್ಯೋ, ಎಂಥ ಚಾನ್ಸ್ ಮಿಸ್ ಆಗೋಯ್ತು. ಡೋಂಟ್ ವರಿ ಸುಹಾಸ್. ಇನ್ಮೇಲೆ ಈ ಥರದ ಶಾಕ್ನ ನಾನು ಅವಳಿಗೆ ಕೊಡ್ತಾ ಇರ್ತೀನಿ, ಅವಳು ತಗೋತಾ ಇರ್ತಾಳೆ. ಆದರೆ ಮಲಗಿರೋ ಸಿಂಹನ ಕೆಣಕಿದ್ರೆ ಅದು ಬೇಟೆ ಆಡದೆ ಬಿಡಲ್ಲ ಡಾರ್ಲಿಂಗು. ಯಾವುದಕ್ಕೂ ನಾವು ಹುಷಾರಾಗಿರ್ಬೇಕು. ವಾಟ್ ಡು ಯು ಮೀನ್? ಹಾಗಿದ್ರೆ ಅವಳು ಸಿಂಹನ, ನಾನು ಅವಳಿಗೆ ಹೆದರ್ಕೋಬೇಕಾ? ನೋ ಡಾರ್ಲಿಂಗು, ನಾನು ಹೇಳಿದ್ದು ಹಾಗಲ್ಲ. ವಾಟ್ ಎವರ್, ಅವಳು ಸಿಂಹನೇ ಆಗಿರಲಿ ಅಥವಾ ಹುಲಿನೇ ಆಗಿರಲಿ, ಅವಳಿಗೆ ಬೇಕಾಗಿರೋ ಬಲೆನ ಹೆಣೆದಾಗಿದೆ. ಅಮ್ಮ ಕರೆದ್ರಂತೆ? ಕೂತ್ಕೋ.
ಕಾರ್ತಿಕ್, ನಾಡಿದ್ದೇ ಎಂಗೇಜ್ಮೆಂಟು. ಸೊ ಕೆಲಸ ಜಾಸ್ತಿ ಇರುತ್ತೆ, ಅದರ ತಯಾರಿ ಎಲ್ಲ ನೀನು ನೋಡ್ಕೋಬೇಕು. ಪುರೋಹಿತರಿಗೆ ನಾನು ಹೇಳ್ತೀನಿ, ಕಾರ್ತಿಕ್ ನೀನು ಕೇಟ್ರಿಂಗು ಮತ್ತು ಡೆಕೋರೇಷನ್ ನೋಡ್ಕೊ. ಲಕ್ಷ್ಮಣ, ಮೊದಲು ಯಾರ್ಯಾರು ಕರಿಬೇಕು ಅಂತ ಒಂದು ಲಿಸ್ಟ್ ಮಾಡು. ಹತ್ತಿರದ ಸಂಬಂಧಿಕರಿಗೆ ನೀನು ಊರ್ಮಿಳ ಹೋಗಿ ಕರೆದು ಬನ್ನಿ. ಸರಿ ಅದಕ್ಕೆ. ಕಾರ್ತಿಕ್, ನಾನು ಹೇಳಿದ್ ಕೇಳಿಸ್ತಾ? ಸರಿಮ್ಮ. ಮನೇಲಿ ನಡೀತಾ ಇರೋದು ಶುಭ ಕಾರ್ಯ, ಸ್ವಲ್ಪ ನಗನಗ್ತಾ ಇರಿ. ಕಾರ್ತಿಕ್, ನಿನ್ನ ಮದುವೆಯಲ್ಲಿ ಆಯ್ತಲ್ಲ ನಾಟಕ, ಆ ಥರದ್ದು ಇಲ್ಲಿ ಯಾವುದೂ ಆಗಬಾರ್ದು. ಎಲ್ಲ ಸಾಂಗವಾಗಿ ನಡಿಬೇಕು. ಸಂಬಂಧಪಟ್ಟವ್ರಿಗೆ ಹೇಳ್ಬಿಡು. ಅವ್ರವ್ರ ಜಾಗ ಎಲ್ಲೇ ಅಂತ ತಿಳ್ಕೊಂಡು ತಮ್ಮ ಪಾಡಿಗೆ ತಾವಿರಬೇಕು. ಅಕ್ಕ, ಈಗಲೂ ಇನ್ನೊಂದ್ಸಲ ಯೋಚನೆ ಮಾಡು. ಇಷ್ಟೊಂದು ಆತ್ರವಾಗಿ ಊರ್ಮಿಳಾ, ಎಲ್ಲ ನಿಶ್ಚಯ ಆಗೋಗಿದೆ, ಇನ್ನೇನು ಮಾತಾಡೋದಿದೆ? ನೀನು ಸ್ವಲ್ಪ ಮಾತು ಕಡಿಮೆ ಮಾಡಿ ಆಗಬೇಕಾಗಿರೋ ಕೆಲಸದ ಕಡೆ ಗಮನ ಕೊಡು. ಪುರೋಹಿತರು ಲಿಸ್ಟ್ ಕೊಟ್ಟಿದ್ದಾರಲ್ಲ. ಮಾವ, ಇನ್ನು ಎಷ್ಟು ದಿನ ಅಂತ ನಿಮ್ಮ ಮಗನ ಮೇಲೆ ದ್ವೇಷ ಸಾಧಿಸ್ತೀರಾ? ಪಾಪ ಅವನನ್ನು ಕ್ಷಮಿಸಿ ಒಂದಾಗಿ. ಹೇಳಿದ್ರೆ ಅರ್ಥ ಆಗಲ್ವಾ? ಇಲ್ದೇ ಇರೋ ಮಗನ ಜೊತೆ ಹೇಗಮ್ಮ ಒಂದಾಗೋದು? ಅತ್ತೆ, ಇವಳು ನೋಡಿದ್ರೆ ಮಾವ ಅಂತಿದ್ದಾಳೆ, ಅವ್ರು ನೋಡಿದ್ರೆ ನನ್ನ ಮಗನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಏನು ನಡೀತಿದೆ ಅತ್ತೆ ಇಲ್ಲಿ? ದಿವ್ಯಾ, ಏನೇ ಇದು? ಅವ್ರು ನೋಡಿದ್ರೆ ಮಗನೇ ಇಲ್ಲ ಅಂತಿದ್ದಾರೆ, ನೀನ್ ಯಾರು ಗೊತ್ತೇ ಇಲ್ಲ ಅಂತ ಇದ್ದಾರಲ್ಲಿ. ಅಜ್ಜಿ, ಸುಮ್ಮನೆ ನಿಂತ್ಕೋತ್ಯಾ? ಅಪ್ಪ ಮಗ ನನ್ನಿಂದಾಗಿ ದೂರ ಆಗಿದ್ದಾರೆ. ಪಾಪ ಆ ಕೋಪದಲ್ಲಿ ಮಾವ ಆ ರೀತಿ ಮಾತಾಡ್ತಿದ್ದಾರೆ ಅಲ್ವಾ? ಮಾವ, ಒಂದ್ ನಿಮಿಷ. ಬಾಲ, ಇಲ್ಲಿ ಯಾಕೆ ಬಂದು ನಿಂತಿದ್ಯಾ? ಮಾವನ ಹತ್ರ ಮಾತಾಡು. ಇಲ್ಲ ದಿವ್ಯಾ, ನನ್ನ ಕೈಲಾಗಲ್ಲ. ಭಯ ಪಡ್ಬೇಡ, ಮಾವನ ಹತ್ರ ಮಾತಾಡು, ಅವ್ರು ಏನು ಮಾಡಲ್ಲ. ನಾನು ಬರಲ್ಲ. ಬಾ. ಬಾ ಅಂತ ಹೇಳ್ತೀವ, ಬಾರ ಸುಮ್ನೆ. ಮಾವ, ನೋಡಿ ನಿಮ್ಮ ಮಗನ್ನ. ಬಾಲ, ಅವರೇ ಎಷ್ಟೊಂದು ಕೇಳ್ಕೊತಾ ಇದ್ದಾರೆ, ಮಾತಾಡ್ಸು, ತಲೆ ಎತ್ತು ನೋಡು. ನೀನು ನನ್ನ ಮಗನ? ಎಲ್ಲಿ ಸ್ವಲ್ಪ ಮುಖ ತೋರಿಸು ಪುಟ್ಟ. ಬೋಲೋ, ನನ್ನ ಪೇಷನ್ಸ್ ಟೆಸ್ಟ್ ಮಾಡಬೇಡ. ಬೈದ್ರೆ ಯಾರು ತಾನೇ ಬೈಯೋದು?
ನಿಮ್ಮಪ್ಪನೇ ತೊಲೆ ಎತ್ತು ಮಾತಾಡು. ಅಳಿಯಂದ್ರೆ ಯಾಕೆ ನಿಮ್ಮಪ್ಪ ನೋಡಲ್ಲ ಅಂತೀರಾ? ತಲೆ ಎತ್ತಿ ನೋಡಿ. ತಲೆ ಎತ್ತಲೋ. ಯಾಕೋ ಹೀಗೆ ಮಾಡ್ದೆ? ಜೀವನನೇ ಹಾಳು ಮಾಡ್ಬಿಟ್ಟಿಯಲ್ಲೋ. ನಿನಗೋಸ್ಕರ ನಮ್ಮ ಮನೆಯವ್ರು ಎಲ್ರೂ ಬಿಟ್ಟು ಬಂದೆ. ನೀನು ನನ್ನ ಕುತ್ತಿಗೆನೆ ಕುಯ್ದ್ಬಿಟ್ಟೆ. ಇಷ್ಟು ದಿನ ನಾನು ನೋಡಿದ ಬಾಲ ನೀನೇನ ಅಂತ ಆಶ್ಚರ್ಯ ಆಗ್ತಿದೆ. ಯಾಕೋ ಹೀಗೆ ಮಾಡ್ದೆ? ನನಗೆ ಕ್ಷಮಿಸ್ಬಿಡು. ಇವ್ರು ಇಷ್ಟೊತ್ತು ಹೇಳಿದ ಸತ್ಯನಾ? ಮೋಸ ಮಾಡಿದ್ದು ಸತ್ಯನಾ? ಯಾಕೆ ಈ ರೀತಿ ಮಾಡಿದೆ? ಹಲೋ ಬಾಲ. ಏಳೇಳು ಜನುಮಾನ ನಂಬಲ್ಲ ನಾನು, ನನಗಾಗಿ ಹುಟ್ಟಲ್ಲ ನೀನು. ಯಾಕೆ ನೆನಪಿನ ಆಸೆ ಕೇಳಿದರೆ ನನ್ನ ನೀನೇ ಬೇಕೆನ್ನುವೆ ನಾಯಿನ. ಪರಿಸ್ಥಿತಿ ಹಾಗಿತ್ತು ಅಜ್ಜಿ. ಪರಿಸ್ಥಿತಿನ? ಏನೋ ಪರಿಸ್ಥಿತಿ? ನಿನಗೆ ಮೋಸ ಮಾಡಕ್ ನಾನೇ ಸಿಕ್ಕಿದ್ದ? ನೀನು ಅಷ್ಟು ಪ್ರೀತಿ ಮಾಡ್ತೀನಿ, ಇಷ್ಟು ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಿದ್ದೆ. ನೀನು ನಿನ್ ಪ್ರೀತಿ ಎರಡು ಸುಳ್ಳು. ಏನ್ ಬೇಕಿದ್ರು ಹೇಳು ದಿವ್ಯಾ, ಆದ್ರೆ ನನ್ನ ಪ್ರೀತಿ ಮಾತ್ರ ಸುಳ್ಳಲ್ಲ. ಓ, ಇನ್ನು ನಿನ್ ಸುಳ್ಳುಗಳನ್ನ ನಂಬೇಕಾ ನಾನು? ಮೋಸ್ಕರ ಕಣೋ ನೀನು. ಅಷ್ಟೆಲ್ಲ ಆಸೆ ತೋರಿಸಿ ನನ್ನನ್ನೇ ಬೀದಿಲ್ ನಿಲ್ಲಿಸ್ಬಿಟ್ಟಿಯಲ್ಲೋ. ಅಯೋಗ್ಯ ನೀನು. ನಿನಗೆ ಸುಳ್ಳು ಹೇಳೋ ಯಾವ ಉದ್ದೇಶನೂ ಇರಲಿಲ್ಲ ದಿವ್ಯಾ. ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ. ಇನ್ನು ನಿನಗೆ ಹೇಗೆ ನಾನು ಮೋಸ ಮಾಡಲಿ ಹೇಳು? ಇಷ್ಟೆಲ್ಲ ಆದ್ಮೇಲೆ ಸುಳ್ಳು ಹೇಳ್ತಿದ್ಯಾ? ಪ್ರೀತಿ ಮಾಡೋರು ಯಾವತ್ತೂ ಮೋಸ ಮಾಡಲ್ಲ. ನೀನ್ ನನಗ್ ಸುಳ್ಳು ಹೇಳಿದ್ಯಾ, ಮೋಸ ಮಾಡಿದ್ಯಾ ಅಂದ್ರೆ ನೀನ್ ಯಾವತ್ತೂ ನನ್ನ ಪ್ರೀತಿನೇ ಮಾಡಿಲ್ಲ. ನಾನು ನಿನ್ನನ್ನು ತುಂಬಾ ಪ್ರೀತಿ ಮಾಡ್ತೀನಿ ದಿವ್ಯಾ, ಅದಕ್ಕೆ ಸುಳ್ಳು ಹೇಳಬೇಕಾಯ್ತು. ಕಾರ್ತಿಕ್ ಶ್ರೀಮಂತ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀನು ಅವನ್ನ ಮದುವೆ ಮಾಡ್ಕೊಳ್ಳೋಕೆ ಒಪ್ಕೊಂಡೆ. ಆದ್ರೆ ನನಗೆ ನೀನೆಲ್ಲಿ ನನ್ನ ಕೈ ತಪ್ಪೋಗ್ತೀಯ ಅಂತ ತುಂಬಾ ಭಯ ಆಯ್ತು ದಿವ್ಯಾ. ಅದಕ್ಕೆ ನಾನು ಅವ್ರಿಗಿಂತ ಶ್ರೀಮಂತ ಅಂತ ಸುಳ್ಳು ಹೇಳಿದೆ. ನನ್ನ ಪ್ರೀತಿ ಉಳಿಸ್ಕೊಳ್ಳೋದಕ್ಕೆ ಆ ಥರ ಹೇಳಿದ್ದು ದಿವ್ಯಾ ನಾನು. ಈ ಸತಿ ಅವಳಿಗೆ ಎಂಗೇಜ್ಮೆಂಟ್ ನಿಲ್ಸೋದಕ್ಕೆ ಸ್ಟ್ರಾಂಗ್ ಆಗಿ ರೀಸನ್ ಬೇರೆ ಇದೆ. ಅದೇ ಆ ರಾಕೇಶು.
ಆದರೆ ಈ ಸಾರಿ ಅವಳಿಗೆ ಎಚ್ಚರಿಕೆ ಕೊಟ್ಟಿರೋದು ನಾನು. ಅವಳು ಹಾಗೆ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಅರೆ ಅಮ್ಮ, ಯು ಡೋಂಟ್ ನೋ ಹರ್. ನೀನ್ ಅವಳು ಒಂದೇ ಮುಖ ಮಾತ್ರ ನೋಡಿರೋದು, ಇನ್ನೊಂದು ಮುಖನ ನೀನಿನ್ನೂ ಸರಿಯಾಗಿ ನೋಡಿಲ್ಲ. ಮೊನ್ನೆ ಮನೇಲಾಗಿದ್ದೆಲ್ಲ ಟ್ರೈಲರ್ ಅಷ್ಟೇ. ಅವಳು ಇನ್ನೂ ನಿನಗೆ ಪಿಕ್ಚರ್ ತೋರಿಸೋದು ಬಾಕಿ ಇದೆಯಮ್ಮ. ಅವಳಿಗೆ ಬೇಕಾಗಿರೋದನ್ನ ಸಾಧಿಸೋದಕ್ಕೆ ಅವಳು ಏನು ಬೇಕಾದರೂ ಮಾಡ್ತಾಳೆ. ಅದರಲ್ಲೂ ಆ ರಾಕೇಶ್ನ ನಮ್ಮ ರಿತು ಕಟ್ಟಿ ಅವನ ಲೈಫನ್ನ ಸೆಟಲ್ ಮಾಡೋದಕ್ಕೆ ನೋಡಿದ್ಲು. ಈಗ ಅದಕ್ಕೇನಾದರೂ ತೊಂದರೆ ಆದರೆ ಅವಳು ಸುಮ್ಮನಿರ್ತಾಳೆ ಅಂತ ಅನ್ಕೊಂಡಿದ್ಯಾ? ಅವಳು ಏನಾದರೂ ಪ್ಲಾನ್ ಮಾಡೇ ಮಾಡ್ತಾಳಮ್ಮ. ಒಂದು ವೇಳೆ ಅವಳು ಹಾಗೇನಾದ್ರೂ ಮಾಡಿದ್ರೆ ಆ ಕ್ಷಣದಿಂದನೇ ಅವಳಿಗೆ ಈ ಮನೇಲಿ ಜಾಗ ಇರಲ್ಲ. ಮಾತಾಡಬೇಡ. ಅಲ್ಲ ಅಮಲ್ ಬೇಬಿ, ಮನೇಲಿ ಇಷ್ಟೊಂದು ಗಲಾಟೆ ಆಗ್ತಿರುವಾಗ ಏನಿದು ಹುಡುಗಾಟ? ಪ್ರೀತಿ ಬಗ್ಗೆ ಹೇಳು ಅಂತ ಹೇಳಿದ್ದು ನೀನೇ ಅಲ್ವಾ? ಹೇಳ್ತೀನಿ ಕೇಳು.